ದೇಶದಲ್ಲೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ಕೊಡುವ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದಲೇ ಪೆಟ್ಟು ತಿನ್ನುತ್ತಾ ಮಕಾಡೆ ಮಲಗಿದೆ. 2028ರ ಚುನಾವಣೆಗೆ ಪರಸ್ಪರ ಕಾಲೆಳೆಯಲು ನಾಯಕರು ಈಗಾಗಲೇ ತೊಡೆ ತಟ್ಟುತ್ತಿದ್ದಾರೆ. ಏನಿದರ ಗುಟ್ಟು? ಸಿದ್ದು ಕ್ಯಾಂಪಿನಲ್ಲಿ ಭರವಸೆಯ ಬೆಳ್ಳಿ ಕಿರಣ ಮೂಡಿರುವುದಾದ್ರೂ ಯಾಕೆ? ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿಯೂ ಇಷ್ಟವಿಲ್ಲ ಇಂತಹ ಧೋರಣೆ ರಾಜ್ಯ ನಾಯಕರಿಗಾಗಿರುವುದರಿಂದ ಈ ವಾತಾವರಣ ಕಾಣಿಸುತ್ತಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಮುಂದಿನ ವರ್ಷದ ಆರಂಭದ ಹೊತ್ತಿಗೆ ತಮ್ಮ ಅಸಲಿ ದಾಳಗಳನ್ನ ಉರುಳಿಸಲು ಸಜ್ಜಾಗ್ತಿದ್ದಾರೆ. ಆಗ ರಾಹುಲ್ ಮಾತಿಗೆ ಪ್ರತಿಯಾಡುವುದು ಬೇಡ ಎಂದು ಸಿದ್ದು ತಲೆದೂಗಿ ಬಂದಿದ್ರು. ಆದ್ರೆ ಇದೀಗ ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ, ನನ್ ಸೀಮಾ ಬಂಗಾರಪ್ಪ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ತಿಂಗಳು ತುಂಬುವ ಮುನ್ನವೇ ರಾಜ್ಯ ರಾಜಕಾರಣ ಮಗ್ಗಲು ಬದಲಿಸಿ ಎದ್ದು ಕೂತಿದೆ. ದೇಶದಲ್ಲೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ಕೊಡುವ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದಲೇ ಪೆಟ್ಟು ತಿನ್ನುತ್ತಾ ಮಕಾಡೆ ಮಲಗಿದೆ. ಕೇಸರಿ ಪಕ್ಷದ ರಾಜ್ಯ ನಾಯಕರ ಆಂತರಿಕ ಕಚ್ಚಾಟ ಮೇರಿ ಮೀರಿದೆ. 10 ಬಣಗಳು ಹುಟ್ಕೊಂಡಿವೆ. ವಿರೋಧ ಪಕ್ಷವೊಂದು ಆಡಳಿತ ಪಕ್ಷದಿಂದ ಗೇಲಿ ವ್ಯಂಗ್ಯಕ್ಕೀಡಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಯಾವ ನಾಯಕನನ್ನು ಯಾರು ನಂಬುವ ಸ್ಥಿತಿ ಇಲ್ಲ. ಯಾರ ನಾಯಕತ್ವವನ್ನು ಕೂಡ ಯಾರು ಒಪ್ಪುವ ಸ್ಥಿತಿಯೂ ಇಲ್ಲ. ಒಂದು ರೀತಿ ಅರಾಜಕತೆ ಮೂಡಿದೆ. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷರೇ ನಮ್ಮ ನಡೆಗಳಿಂದ ಕಾರ್ಯಕರ್ತರು ಬೇಸತ್ತಿದ್ದಾರೆ ಎಂದು ಹೇಳಿಕೆ ನೀಡುವ ಮಟ್ಟದ ಅಧೋಗತಿ ಆ ಪಕ್ಷಕ್ಕೆ ಮುಟ್ಟಿದೆ. ಕೇಂದ್ರ ನಾಯಕರು ಏನೇ ಮಾಡಿದ್ರೂ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ. ಹೀಗಾಗಿ 2028ರ ಚುನಾವಣೆಗೆ ಪರಸ್ಪರ ಕಾಲೆಳೆಯಲು ನಾಯಕರು ಈಗಾಗಲೇ ತೊಡೆ ತಟ್ಟುತ್ತಿದ್ದಾರೆ. ಇದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಆಶಾಕಿರಣ ಮೂಡಿಸದೆ ಮತ್ತೆ ಅಧಿಕಾರಕ್ಕೆ ಇರುವ ಕನಸು ಹುಟ್ಟುಕೊಂಡಿದೆ. ಇಷ್ಟಾಗುತ್ತಲೇ ಸಿದ್ದರಾಮಯ್ಯ ಮತ್ತೆ ಟವಲ್ ಕೊಡವಿ ಮೇಲೆದ್ದು ನಿಲ್ಲಲು ಸಜ್ಜಾಗಿದ್ದಾರೆ. ಏನಿದರ ಗುಟ್ಟು? ಸಿದ್ದು ಕ್ಯಾಂಪಿನಲ್ಲಿ ಭರವಸೆಯ ಬೆಳ್ಳಿ ಕಿರಣ ಮೂಡಿರುವುದಾದ್ರೂ ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಎತ್ತಲ್ಲಿಂದ ಎತ್ತ ಲೆಕ್ಕ ಹಾಕಿದ್ರೂ ರಾಜ್ಯ ಬಿಜೆಪಿ ಆಂತರಿಕ ಕಚ್ಚಾಟ ನಿಲ್ಲುವಂತೆ ಕಾಣ್ತಾ ಇಲ್ಲ, ಬದಲಿಗೆ ಹೆಚ್ಚುತ್ತಲೇ ಸಾಗಿದೆ. ರಾಜ್ಯದ ಯಾವುದೇ ಭಾಗಕ್ಕೆ ಹೋದ್ರೂ ಬಿಜೆಪಿ ನಾಯಕರ ನಡುವೆ ಜಟಾಪಟಿ ನಿತ್ಯ ನಿರಂತರ ಎನ್ನುವಂತಾಗಿದೆ. 2028ರ ಚುನಾವಣೆಯಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ವರದಾನವಾಗುವಂತೆ ಕಾಣ್ತಾ ಇದೆ. ಪರಸ್ಪರ ಪ್ರತಿಷ್ಠೆ ತಗ್ಗುವುದಿಲ್ಲ, ಪಕ್ಷ ಸಂಘಟನೆ ಬೇಕಿಲ್ಲ, ಒಗ್ಗಟ್ಟು ಮೂಡುವುದು ಬೇಕಿಲ್ಲ. ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿಯೂ ಇಷ್ಟವಿಲ್ಲ ಇಂತಹ ಧೋರಣೆ ರಾಜ್ಯ ನಾಯಕರಿಗಾಗಿರುವುದರಿಂದ 2023ರಲ್ಲಿ ಆದ ಗತಿಯೇ ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಆದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಬಿಜೆಪಿ ಕುಸಿದರೆ ಜೆಡಿಎಸ್ ಒಂಟಿಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದನ್ನ ತಡೆಯಲಾಗುವುದಿಲ್ಲ. ಈ ವಾತಾವರಣ ಕಾಣಿಸುತ್ತಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಮುಂದಿನ ವರ್ಷದ ಆರಂಭದ ಹೊತ್ತಿಗೆ ತಮ್ಮ ಅಸಲಿ ದಾಳಗಳನ್ನ ಉರುಳಿಸಲು ಸಜ್ಜಾಗ್ತಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೇನೆ. ಸರಾಗವಾಗಿ ಸುಲಲಿತವಾಗಿ ಯಾವುದೇ ಬಿಕ್ಕಟ್ಟು ಎದುರಾಗದಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿ ಮುಖ್ಯಮಂತ್ರಿ ಹುದ್ದೆಯ ಪದತ್ಯಾಗ ಮಾಡಿದ್ದೇನೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದೇನೆ. ಹೀಗಾಗಿ ನನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಿ ಎನ್ನುವ ಒನ್ ಲೈನ್ ಬೇಡಿಕೆಯನ್ನ ವರಿಷ್ಠರ ಎದುರು ಮಂಡಿಸಲು ಸಿದ್ಧತೆ ನಡೆಸಿದ್ದಾರೆ. ಅಧಿಕಾರ ಹಸ್ತಾಂತರದ ವೇಳೆ ಸಿದ್ದು ಬಳಿ ಮಾತನಾಡಿದ್ದ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಜಿ ಈಗ ಅಧಿಕಾರ ಬಿಟ್ಕೊಡಿ, 2028ಕ್ಕೆ ಡಿಕೆ ಮತ್ತು ನೀವು ಇಬ್ಬರು ಸೇರಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತನ್ನಿ, ನಿಮ್ಮನ್ನೇ ಮೊದಲಿಗೆ ಮುಖ್ಯಮಂತ್ರಿ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು ಎನ್ನಲಾಗ್ತಾ ಇದ್ದು, ಆಗ ರಾಹುಲ್ ಮಾತಿಗೆ ಪ್ರತಿಯಾಡುವುದು ಬೇಡ ಎಂದು ಸಿದ್ದು ತಲೆದೂಗಿ ಬಂದಿದ್ರು. ಆದ್ರೆ ಇದೀಗ ಅವರು ತಮ್ಮ ಅಧಿಕಾರ ತ್ಯಾಗದ ವಿಚಾರವನ್ನೇ ಮುಂದು ಮಾಡಿಕೊಂಡು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡುವಂತೆ ಪಟ್ಟು ಹಿಡಿಯಲಿದ್ದಾರೆ. ಒಂದು ವೇಳೆ ಸಾಮೂಹಿಕ ನಾಯಕತ್ವ ಅಥವಾ ಡಿಕೆ ಜೊತೆ ಜಂಟಿ ನಾಯಕತ್ವ ಅಂದ್ರೆ ಅದಕ್ಕೆ ಒಪ್ಪದಿರಲು ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಬಣದ ನಾಯಕರು ಒತ್ತಡ ಹೇರ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ಕಳೆದ 1 ತಿಂಗಳಿನಿಂದ ಮೌನವಾಗಿ ಮನೆಯಲ್ಲಿ ಕುಳಿತಿರುವುದು ನಾನಾ ವಿಶ್ಲೇಷಣೆಗೆ ಕಾರಣವಾಗ್ತಾ ಇದೆ. ಸಿದ್ದು ಆಪ್ತ ಸತೀಶ್ ಜಾರಕಿಹೊಳಿ ಅಂತವರೇ ಸಿದ್ದರಾಮಯ್ಯ ನಡೆಗೆ ಬೇಸರ ವ್ಯಕ್ತಪಡಿಸುತ್ತಾ, ಓಡುವ ಕುದುರೆಗೆ ಮಾತ್ರ ರಾಜಕೀಯದಲ್ಲಿ ಬೆಲೆ, ಮನೆಯಲ್ಲಿ ಕೂತವರು ಮೂಲೆ ಗುಂಪಾಗುತ್ತಾರೆ, ವರ್ಚಸ್ಸು ಕುಸಿಯುತ್ತೆ, ಓಡಿ ಓಡಿ ರೈಲ್ ಹಿಡಿಬೇಕು, ನಾನು ಓಡಲ್ಲ ಅಂದ್ರೆ ರೈಲು ಸಿಗಲ್ಲ ಎಂದು ಮಾರ್ಮಿಕವಾಗಿ ಹೇಳುವ ಮೂಲಕ ಸಿದ್ದುಗೆ ಟಾಂಗ್ ನೀಡ್ತಿದ್ದಾರೆ. ಆದ್ರೆ ಸಿದ್ದು ಲೆಕ್ಕಾಚಾರವೇ ಬೇರೆ ಇದೆ. ಹೀಗೂ ಬಿಜೆಪಿಯಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ. ಆ ಪಕ್ಷದ ಕಾರ್ಯಕರ್ತರೇ ಹೇವರಿಕೆ ಪಡುವಂತಹ ವಾತಾವರಣ ಅಲ್ಲಿದೆ. ಇದರ ಜೊತೆಗೆ ಜೆಡಿಎಸ್ ಜೊತೆ ಮೈತ್ರಿ ಮುರಿದುಕೊಂಡ್ರೆ ಪ್ರತ್ಯೇಕವಾಗಿ ಚುನಾವಣೆ ಎದುರಿಸುವ ಎರಡೂ ಪಕ್ಷಗಳು ಯಥಾಪ್ರಕಾರ 90ರಿಂದ 100 ಸ್ಥಾನದೊಳಗೆ ಕುಸಿಯುತ್ತವೆ. ಕಾಂಗ್ರೆಸ್ ಪಕ್ಷ ಆಡಳಿತ ವಿರೋಧಿ ಅಲಿಯನ್ನ ದಾಟಿ ಸರಳ ಬಹುಮತ ಮುಟ್ಟುತ್ತದೆ.
ತಮ್ಮನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ಅಹಿಂದ ಮತಗಳು ಮತ್ತೆ ಕೈ ಹಿಡಿಯುತ್ತವೆ. ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕಿರೋದ್ರಿಂದ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಮತಗಳು ಬರುತ್ತವೆ. ಲಿಂಗಾಯತ ಮತ ಬ್ಯಾಂಕ್ನಲ್ಲೂ ಅಷ್ಟಿಷ್ಟು ಷೇರು ಬಾಚಿಕೊಂಡ್ರೆ ಗೆಲುವು ನಮ್ಮದೇ ಎಂಬ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರದು ಎನ್ನಲಾಗ್ತಾ ಇದೆ. ಈ ಚಿಂತನೆ ಸಿದ್ದು ಮನದಲ್ಲಿ ಮೂಡಿದ್ದೇ ತಡ ಅವರ ಕ್ಯಾಂಪಿನಲ್ಲಿ ಉತ್ಸಾಹ ಕಾಣಿಸಿಕೊಂಡಿದೆ. ಚುನಾವಣೆಗೆ ವರ್ಷಕ್ಕೆ ಮುನ್ನವೇ ಸಿದ್ದರಾಮಯ್ಯ ಅವರನ್ನ ಸಿಎಂ ಕ್ಯಾಂಡಿಡೇಟ್ ಮಾಡುವಂತೆ ವರಿಷ್ಠರ ಮೇಲೆ ಒತ್ತಡ ಹೇರಲು ತಯಾರಿ ನಡೀತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸದೆ ಡಿಕೆಶಿ ಜೊತೆ ಜಂಟಿ ನಾಯಕತ್ವ ಎಂದು ವರಿಷ್ಠರು ಹೇಳಿದ್ರೆ ಪ್ರಸ್ತಾಪ ಒಪ್ಪದಿರಲು ಸಿದ್ದು ಕ್ಯಾಂಪ್ ನಿರ್ಧರಿಸಿದೆ. ಕೊನೆಯ 2 ವರ್ಷದ ಆಡಳಿತ ವಿರೋಧಿ ಅಲಿಯನ್ನ ಮೆಟ್ಟಿ ಗೆಲ್ಲಬೇಕು ಎಂದ್ರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಕ್ಯಾಂಡಿಡೇಟ್ ಮಾಡಲೇಬೇಕು ಎಂದು ಪಟ್ಟು ಹಾಕಲು ಸಿದ್ದು ಬಣ ಮುಂದಾಗಿದೆ. ಆಗ ಸಿದ್ದರಾಮಯ್ಯ ಪಟ್ಟಿಗೆ ಹೈಕಮಾಂಡ್ ಮಣಿಯದೆ ಬೇರೆ ದಾರಿಯೇ ಇರೋದಿಲ್ಲ. ಹೀಗಾದ್ರೆ ಸಿದ್ದುಗೆ ಮತ್ತೆ ಸಿಎಂ ಆಗುವ ಯೋಗ ಬರುತ್ತದೆ ಎಂಬುದು ಅವರ ಬೆಂಬಲಿಗರ ಕ್ಯಾಲ್ಕುಲೇಷನ್ ಎನ್ನಲಾಗ್ತಾ ಇದೆ. ಒಟ್ಟಾರೆ ಈಗ ಸೈಲೆಂಟ್ ಆಗುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಆಡಳಿತ ನಡೆಸಲು ಬಿಟ್ಟಿರುವ ಸಿದ್ದು ಈ ವರ್ಷಾಂತ್ಯದ ಹೊತ್ತಿಗೆ ವೈಲೆಂಟ್ ಆಗಲಿದ್ದಾರೆ. ತಮ್ಮ ರಾಜಕೀಯ ದಾಳ ಹೊರತೆಗೆಯಲಿದ್ದಾರೆ ಎನ್ನುವುದು ಖಚಿತ. ಆಗ ಡಿಕೆಶಿ ಏನ್ ಮಾಡಬಹುದು? ಇದು ಕುತೂಹಲಕಾರಿಯಾಗಿದೆ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.